ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್. ಸೊ ಇವತ್ತು ಒಂದು ಟಾಪಿಕ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ರೂಲ್ಸ್ ಫಾರ್ ಟ್ರೇಡಿಂಗ್ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡುವಾಗ ನಿಯಮಗಳು ಏನು ಬರುತ್ತೆ ಅಂತಂದರೆ ರೂಲ್ಸ್ ಯಾವ ಥರ ನಾವು ಫಾಲೋ ಮಾಡಬೇಕಂತ ಡೀಪಾಗಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಅಟ್ಲೀಸ್ಟ್ 4 to 5 ಪಾಯಿಂಟ್ಸ್ ನಾನು ಇದರಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪೂರ್ತಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಬಿಗಿನರ್ಸ್ ಆಗಿದ್ರೆ ಇದರಿಂದ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮೆಸೇಜ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ಯಾವುದೇ ಒಂದು ಸೆಕ್ಟರ್ನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ನೀವು ಜಾಬ್ ಹೋಲ್ಡರ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ, ಅಥವಾ ಬ್ಯಾಂಕಿಂಗಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಅಲ್ಲಿ ಏನಾಗುತ್ತೆ ಅಂತಂದರೆ ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ರೂಲ್ಸ್ಗಳಂತ ಇರುತ್ತೆ. ಸಪೋಸ್ ನೀವು ಏನಾದರೂ ಬ್ಯಾಂಕಲ್ಲಿ ಹೋದರೆ ನೀವು ಅಕೌಂಟನ್ನು ಓಪನ್ ಮಾಡಬೇಕು ಅಂತಂದರೆ ಫಸ್ಟು ನಾವು ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ. ಫಾರ್ಮ್ ಫಿಲ್ಅಪ್ ಮಾಡಬೇಕಾಗತ್ತೆ. ನೆಕ್ಸ್ಟು ನಮಗೆ ಮಿನಿಮಮ್ ಡಿಪಾಸಿಟ್ ಅಂತ ಇರುತ್ತೆ, ಡಿಪಾಸಿಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಈ ಥರ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ಫಾರ್ಮ ಫಿಲ್ಅಪ್ ಮಾಡಿದರೆ ಮಾತ್ರ ನಮಗಲ್ಲಿ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಅಂದರೆ ನಮ್ಮ ಅಕೌಂಟಲ್ಲಿ ಓಪನ್ ಆಗುತ್ತೆ ಬ್ಯಾಂಕಿಂಗಲ್ಲಿ. ಅಂದರೆ ಪ್ರತಿಯೊಬ್ಬರಿಗೂ ಅದೇ ಆದಂಥ ಒಂದೇ ಥರದ ರೂಲ್ಸ್ಗಳಿರುತ್ತೆ. ಆ ರೂಲ್ಸನ್ನು ಫಾಲೋ ಮಾಡಿದರೆ ಮಾತ್ರ ಬ್ಯಾಂಕಲ್ಲಿ ಅಕೌಂಟು ಓಪನ್ ಆಗುತ್ತೆ. ಅದೇ ಥರ ನಾವು ಟ್ರೇಡಿಂಗಲ್ಲಿ ಬಂದಾಗ ಇಲ್ಲಿ ನಾವು ಯಾವುದೇ ಥರ ರೂಲ್ಸನ್ನು ಫಾಲೋ ಮಾಡಲು ಎಲ್ಲ ಗಾಳಿಗೆ ತೂರಿ ನಾವು ನಮಗೆ ಹೆಂಗೆ ಬೇಕೋ ಹಂಗೆ ಟ್ರೇಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಟ್ರೇಡಿಂಗಲ್ಲಿ ಬಂದಾಗ ಇದನ್ನು ನಾವು ಪ್ರೊಫೆಷನ್ ಆಗಿ ತಗೋಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಮಗೆ ಒಂದಿಷ್ಟು ರೂಲ್ಸ್ ಇರುತ್ತೆ, ಕಂಡೀಷನ್ಸ್ ಇರುತ್ತೆ. ಅವು ಫುಲ್ಫಿಲ್ ಆದಾಗ ಮಾತ್ರ ಇದೇ ಥರ ಟ್ರೇಡ್ ಮಾಡಬೇಕು. ಇದೇ ಥರ ವೇನ ಹಿಡ್ಕೊಂಡು ಹೋದರೆ ನಮಗೆ ಇಲ್ಲಿ ಪ್ರಾಫಿಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ಅಂತ ನಾವು ಅದೇ ಥರನೇ ಹೋಗಬೇಕಾಗತ್ತೆ. ಸುಮ್ಮನೆ ನಾವು ಯಾವುದೇ ಥರ ಒಂದೇ ದಿನದಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ಒಂದೇ ದಿನದಲ್ಲಿ ನಾವು ದುಡ್ಡನ್ನು ಟ್ರೇಡಿಂಗ್ ಅಕೌಂಟ್ಗೆ ಹಾಕಿ ಒಂದೇ ದಿನದಲ್ಲಿ ನಾವು ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಟ್ರೇಡ್ ಮಾಡೋಕ್ಕೆ ಹೋದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಇಮಿಡಿಯೇಟಾಗಿ ನಾವು ಲಾಸ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಇಲ್ಲಿ ನಮಗೆ ನಾಲೆಜ್ ಇರಬೇಕಾಗತ್ತೆ. ಫಸ್ಟು ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜನ್ನು ಬೆಳೆಸ್ಕೋಬೇಕಾಗತ್ತೆ. ಅಟ್ಲೀಸ್ಟ್ ನಮಗೆ ಬೇಸಿಕ್ ನಾಲೆಜ್ ಆದರೂ ಇರಲೇಬೇಕಾಗತ್ತೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮಾರ್ಕೆಟಲ್ಲಿ ನಾವು ಸಸ್ಟೈನ್ ಆಗೋದ್ರ ಮುಖಾಂತರ ಪ್ರಾಫಿಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ನಾವು ಫಸ್ಟ್ ಏನು ಮಾಡಬೇಕಾಗುತ್ತೆ, ಇನ್ವೆಸ್ಟಿಂಗ್ ಮುಖಾಂತರ ಮಾರ್ಕೆಟಿಗೆ ಎಂಟ್ರಿ ಕೊಡಬೇಕಾಗುತ್ತೆ. ಫಸ್ಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಬೇಕಾಗುತ್ತೆ. ಅದಾದಮೇಲೆ ಇಂಟ್ರಾಡೇ ಮಾಡ್ತೀವಿ. ಅದಾದಮೇಲೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸು, ಈ ಥರ ಸ್ಟೆಪ್ ಬೈ ಸ್ಟೆಪ್ ನಾವು ಫ್ಯೂಚರ್ ಆ್ಯಂಡ್ ಆಪ್ಷನ್ಗೆ ಜಂಪ್ ಆಗಬೇಕಾಗುತ್ತೆ. ಇಲ್ಲಿ ತುಂಬ ಜನ ಮಾಡೋ ಮಿಸ್ಟೇಕ್ಸ್ ಏನಪ್ಪ ಅಂತಂದರೆ ಫಸ್ಟ್ ಇಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ಗೆ ಶಿಫ್ಟ್ ಆಗಿಬಿಡ್ತಾರೆ. ಅಂದರೆ ಆಪ್ಷನ್ ಟ್ರೇಡಿಂಗ್ ಅನ್ನೋದು ಏನಾಗಿದೆ ಅಂತಂದರೆ ಈಗ ಮನಿ ಮೇಕಿಂಗ್ ಮಷಿನ್ ಆಗಿಬಿಟ್ಟಿದೆ. ಯಾಕಂದರೆ ಇಲ್ಲಿ ಆಪ್ಷನ್ನಲ್ಲಿ ನಾನು ಇಷ್ಟು ದುಡ್ಡು ಹಾಕಿದೆ, ಒಂದೇ ದಿನದಲ್ಲಿ ನನಗೆ 10,000 ಬಂದಿದೆ, ಒಂದೇ ದಿನದಲ್ಲಿ ನನಗೆ 20,000 ಬಂದಿದೆ. ಈ ಥರ ಯಾರಾದರೂ ಬೇರೆಯವರು ಪಕ್ಕದವ್ರು ಹೇಳ್ತಾರೆ. ಈ ಥರ ಯಾರಾದರೂ ಫ್ರೆಂಡ್ಸ್ ಹೇಳ್ತಾರೆ. ನಿಮ್ಮ ಸರ್ಕಲಲ್ಲಿ ಇರೋರು ಯಾರಾದರೂ ಹೇಳಿದ ತಕ್ಷಣ ನೀವು ಇಮಿಡಿಯೇಟಾಗಿ ಅವರಿಂದ ಇನ್ಸ್ಪಿರೇಷನ್ ಆಗಿಬಿಟ್ಟು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಬಂದು ನೀವು ಕೂಡ 1 ಲಕ್ಷ ಅಥವಾ 2 ಲಕ್ಷ ಈ ಥರ ದುಡ್ಡನ್ನು ಹಾಕಿದರೆ ಇಮಿಡಿಯೇಟಾಗಿ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ನಾಲೆಜು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಲ್ಯಾಕ್ ಆಫ್ ನಾಲೆಜ್ ಬೇಕಾಗುತ್ತೆ. ಜೊತೆಗೆ ಡಿಸಿಪ್ಲಿನ್ ಬೇಕಾಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ಟ್ರೇಡಿಂಗ್ ಮಾಡಿ ಪ್ರಾಫಿಟನ್ನು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಇಲ್ಲಿ ನಾವು ನಾಲೆಜನ್ನು ಯಾವ ರೀತಿ ಬೆಳೆಸ್ಕೋಬೇಕು ಅಂತ ಅಂದರೆ ನೀವು ಅಟ್ಲೀಸ್ಟ್ ಯಾರಾದರೂ ಒಬ್ಬರು ಗುರುಗಳನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂದರೆ ಮೆಂಟರ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ನಾನು ಮೆಂಟರ್ಗೆ ಅಫೋರ್ಡೇಬಲ್ ಇಲ್ಲ, ಅಷ್ಟು ನನ್ನ ಹತ್ರ ದುಡ್ಡಿಲ್ಲ. ನಾನು ಯೂಟ್ಯೂಬಲ್ಲಿ ತುಂಬ ನಾಲೆಜ್ ಇದೆ. ಅದನ್ನು ನೀವು ಯೂಸ್ ಮಾಡಿಕೊಂಡು ಈಸಿಯಾಗಿ ಟ್ರೇಡಿಂಗನ್ನು ಕಲಿಬೋದಾಗಿರುತ್ತೆ. ಜೆನ್ವಿನ್ ಯೂಟ್ಯೂಬರ್ಸ್ ಇದ್ದಾರೆ, ಅವರಿಂದ ನೀವು ನಾಲೆಜನ್ನು ಕಲಿಬೋದಾಗಿರುತ್ತೆ. ಜೊತೆಗೆ ಏನಾಗುತ್ತೆ ಅಂತ ಇಲ್ಲಿ ನಿಮ್ಮ ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅಟ್ಲೀಸ್ಟ್ 2 to 3 years ನೀವು ಮಾರ್ಕೆಟಲ್ಲಿ ಫಸ್ಟು ಸಸ್ಟೈನ್ ಆಗಬೇಕು. ಇಲ್ಲ ನಾನು ಇವತ್ತೇ ಅಮೌಂಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಇವತ್ತೇ ನಾನು ಓವರ್ ನೈಟೇ ರೀಚ್ ಆಗಿಬಿಡ್ತೀನಿ ಅಂತ ಅಂದರೆ ದ್ಯಾಟ್ ಈಸ್ ಇಂಪಾಸಿಬಲ್. ಯಾರಿಂದನೂ ಆಗೋಕ್ಕೆ ಸಾಧ್ಯ ಇಲ್ಲ ಈ ಥರ. ಅಟ್ಲೀಸ್ಟ್ ನೀವು 2 to 3 years ಮಾರ್ಕೆಟಲ್ಲಿ ಸಸ್ಟೈನ್ ಆಗಬೇಕಾಗುತ್ತೆ. ಅಂದರೆ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ 10 lakhs 5 lakhs ಅವ್ರ ಹತ್ರ ಎಷ್ಟಿದೆ ಅಮೌಂಟನ್ನು ಪೂರ್ತಿ ಡಿಮ್ಯಾಟ್ ಅಕೌಂಟ್ಗೆ ಆ್ಯಡ್ ಮಾಡಿ ಅಲ್ಲಿಂದ ಟ್ರೇಡಿಂಗ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಲ್ಲಿ ಲ್ಯಾಕ್ ಆಫ್ ನಾಲೆಜ್, ಅಂದರೆ ನಾಲೆಜ್ ಕೊರತೆಯಿಂದ ಅವ್ರಿಗೆ ಏನಾಗುತ್ತೆ ಅಂತಂದರೆ ಜಾಸ್ತಿ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಅದಕ್ಕೋಸ್ಕರ ನಾವು ಏನು ಮಾಡಬೇಕಂತಂದರೆ ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದಾಗ ನಾವು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಕಲಿಬೇಕಾಗತ್ತೆ. ಅಟ್ಲೀಸ್ಟ್ ನಮಗೆ ನಾಲೆಜ್ ತುಂಬಾ ಇಂಪಾರ್ಟೆಂಟು. ನಾಲೆಜನ್ನ ಬೆಳೆಸ್ಕೊಂಡು ಆಮೇಲೆ ನೀವು ಟ್ರೇಡ್ ಮಾಡಿದರೆ ಈಸಿ ಆಗುತ್ತೆ. ಯಾಕಂದರೆ ನಾವು ಫಸ್ಟ್ ಡೇನೇ ನಮ್ಮ ಹತ್ರ ಕಾರ್ ಕೀ ಕೊಟ್ಬಿಟ್ರೆ ನಮಗೆ ಕಾರ್ನ ಓಡಿಸೋದಕ್ಕಾಗಲ್ಲ. ಯಾಕಂದರೆ ಸ್ವಲ್ಪ ನಾವು ಯಾರಾದರೂ ನೋಡಿರ್ತೀವಿ ಯಾವ ಥರ ಗೇರ್ ಅಪ್ಲೈ ಮಾಡಬೇಕು, ಯಾವ ಥರ ಬ್ರೇಕ್ ಅಪ್ಲೈ ಮಾಡಬೇಕು, ಎಲ್ಲಿ ನಾವು ಲೈಟ್ ಆನ್ ಮಾಡಬೇಕು, ಎಲ್ಲಿ ಹಾರ್ನ್ ಮಾಡಬೇಕು, ಎಲ್ಲಿ ಸ್ಲೋ ಆಗಿ ಓಡಿಸ್ಬೇಕು ಅಂತ ನೋಡ್ತಾ ಕಲಿತೀವಿ. ಅದ್ರ ಜೊತೆಗೇ ಪ್ರಾಕ್ಟೀಸ್ ಮಾಡ್ತಾ ಕಲಿತೀವಿ. ಒಂದೇ ದಿನದಲ್ಲಿ ನಮಗೆ ಕಾರ್ ಕೀ ಕೊಟ್ಟು ನಿನ್ನ ಕಾರ್ ತೊಗೊಂಡು ಓಡಿಸು ಅಂತಂದರೆ ಯಾರಿಗೂ ಆಗಲ್ಲ. ಅದಕ್ಕೋಸ್ಕರನೇ ನಮಗೆ ಅಟ್ಲೀಸ್ಟ್ ನಾಲೆಜ್ ಬೇಕಾಗುತ್ತೆ, ಅದ್ರ ಬಗ್ಗೆ ನಾಲೆಜ್ ಬೇಕಾಗುತ್ತೆ. ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು 2 to 3 years ಬೇಕಾಗುತ್ತೆ ಅಂತ.
ಸೊ ಇಲ್ಲಿ ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ಸೊ ಟೆಕ್ನಿಕಲ್ ಬಗ್ಗೆ ಗೊತ್ತಿರಬೇಕಾಗುತ್ತೆ ಮಾರ್ಕೆಟಲ್ಲಿ. ಯಾಕಂದರೆ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ನಾಲೆಜ್ ಇರಬೇಕಾಗತ್ತೆ. ಹಿಸ್ಟ್ರಿ ರಿಪೀಟ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಸೊ ಅಂದರೆ ಮಾರ್ಕೆಟು ಯಾವ ಥರ ಮೂಮೆಂಟ್ ಆಗುತ್ತೆ ಅಂತ ಯಾರಿಗೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ನಾಳೆ ಮಾರ್ಕೆಟ್ ಯಾವ ಥರ ಮೂಮೆಂಟ್ ಆಗುತ್ತೆ ಅಂತ ಯಾರಿಗೂ ಅಡ್ವಾನ್ಸ್ ಆಗಿ ಹೇಳೋಕ್ಕಾಗಲ್ಲ. ಸೊ ಅದ್ರ ಜೊತೆಗೇ ನಾವಿಲ್ಲಿ ಕೆಲವೊಂದಿಷ್ಟು ಪ್ಯಾಟರ್ನು ಮತ್ತು ಸ್ಟ್ರಾಟಜಿಗಳನ್ನು ಅಪ್ಲೈ ಮಾಡಿದ್ರೆ ಹಿಸ್ಟ್ರಿ ರಿಪೀಟ್ ಇಟ್ ಸೆಲ್ಫ್ ಅಂತ ಹೇಳ್ತಾರಲ್ಲ. ಸೊ ಹಿಂದ್ಗಡೆ ಆಗಿರ್ತಕ್ಕಂಥ ಯಾವುದೋ ಒಂದು ಹಿಸ್ಟ್ರಿನ ಮಾರ್ಕೆಟು ಅದೇ ಹಿಸ್ಟ್ರಿ ರಿಪೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಥರ ಡಬಲ್ ಬಾಟಮ್ ಪ್ಯಾಟರ್ನು, ಸೊ ಎಮ್ ಪ್ಯಾಟರ್ನು, ಸೊ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನು, ಓಕೆ, ಈ ಥರ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನು. ಸೊ ತುಂಬ ಪ್ಯಾಟರ್ನ್ ಇದೆ ಟೆಕ್ನಿಕಲಲ್ಲಿ. ಸೊ ನೀವು ಈಸಿಯಾಗಿ ತುಂಬ ಕಲಿಬೋದಾಗಿರುತ್ತೆ. ಸೊ ಯೂಟ್ಯೂಬಲ್ಲಿ ತುಂಬ ನಾಲೆಜ್ ಇದೆ, ನೀವು ಹೋಗಿ ಯೂಟ್ಯೂಬಿಂದ ಕಲೀರಿ. ಇಲ್ಲ ಅಂತಂದರೆ ಯಾರಾದರೂ ಮೆಂಟರ್ನ ನೀವು ಚಾಯ್ಸ್ ಮಾಡಿಕೊಂಡು ಜೆನ್ವಿನ್ ಆಗಿರೋಂಥ ಒಬ್ಬರು ಮೆಂಟರಿಂದ ಕಲಿಬೇಕಾಗಿರುತ್ತೆ. ಸೊ ಇಲ್ಲಿ ಬೇಕಾಗಿರೋದು ಇಂಪಾರ್ಟೆಂಟ್ ಏನಂತಂದರೆ ನಾಲೆಜು, ಓಕೆ, ನಾಲೆಜು ಮತ್ತು ಮೈಂಡ್ ಸೆಟ್ಟಿಂದ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ನೀವು ವಿನ್ ಆಗೋಕ್ಕೆ ಸಾಧ್ಯ ಇದೆ. ಸೊ ಪ್ರಾಫಿಟ್ ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಇಲ್ಲಿ ಟೆಕ್ನಿಕಲ್ ನಾಲೆಜು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಮೂರನೇದಾಗಿ ಪಾಯಿಂಟ್ಸ್ ಏನು ಬರುತ್ತೆ ಅಂದರೆ ಎಫ್ ಆ್ಯಂಡ್ ಓ ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸನ್ನು ನೀವು ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಬಿಗಿನಿಂಗ್ ಸ್ಟೇಜಲ್ಲಿ ಬಂದಾಗ ಸೊ ಅವಾಯ್ಡ್ ಮಾಡಿ. ಫಸ್ಟ್ ನೀವು ಏನು ಮಾಡಿ, ಇನ್ವೆಸ್ಟಿಂಗಿಂದ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಏನಾಗುತ್ತೆ, ಸೊ ಇಂಟ್ರಾಡೇನ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಏನಾಗುತ್ತೆ, ಸೊ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ನಿಮಗೆ ನಾಲೆಜ್ ಬೆಳೀತಾ ಹೋಗುತ್ತೆ. ಸೊ ಯಾರ್ದು ನಾನು ಪಿ ಆ್ಯಂಡ್ ಎಲ್ನ ನೋಡಿ ಸೊ ಆಪ್ಷನ್ನಲ್ಲಿ ಇವತ್ತು 10,000 ಪ್ರಾಫಿಟ್ ಮಾಡಿದರೆ, ಸೊ 50,000 ಪ್ರಾಫಿಟ್ ಮಾಡಿದರೆ, ಸೊ ಈ ಥರ ಬೇರೆಯವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಮಾರ್ಕೆಟಲ್ಲಿ ನೀವು ಆಪ್ಷನ್ಸಲ್ಲಿ ದುಡ್ಡನ್ನು ಹಾಕೋದಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ಲಾಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ಇಲ್ಲಿ ನಾಲ್ಕನೇ ಪಾಯಿಂಟು ಏನಪ್ಪ ಅಂತಂದರೆ ನೀವು ಬಿಗಿನಿಂಗ್ ಸ್ಟೇಜಲ್ಲಿ ಅಂದರೆ ಸಪೋಸ್ ನೀವು ಏನಾದರೂ ಈಗ ಮಾರ್ಕೆಟಲ್ಲಿ ಎಂಟ್ರಿ ತೊಗೊಂಡಿದ್ದೀರಾ ಅಂತಂದರೆ ನೀವು ಫಸ್ಟು ಪೇಪರ್ ಟ್ರೇಡಿಂಗನ್ನು ಮಾಡಿ. ಓಕೆ, ಇಲ್ಲಿ ಏನು ಫಾರ್ ಎಕ್ಸಾಂಪಲ್ ಇಲ್ಲಿ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಈ ಥರ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ. ಸೊ ನಿಕ್ಲೈನ್ ಬ್ರೇಕ್ ಆಗಿದೆ. ಇಲ್ಲಿ ನಾನು ಎಂಟ್ರಿನ ತೊಗೋತೀನಿ ಅಂದರೆ 20 ರೂಪೀಸ್ಗೆ ನಾನು ಇಲ್ಲಿ ಬೈ ಮಾಡಿದ್ದೀನಿ. ಸೊ 18 ರೂಪೀಸ್ಗೆ ಸ್ಟಾಪ್ ಲಾಸ್ ಇದೆ. ಆಲ್ಮೋಸ್ಟ್ ನನಗೆ 24 ರೂಪೀಸ್ವರೆಗೂ ಟಾರ್ಗೆಟ್ ಇದೆ ಅಂತ. ಓಕೆ, ಇಲ್ಲಿವರೆಗೂ ಸ್ಟಾಪ್ ಲಾಸ್ನ ಹಾಕಿ ಇಲ್ಲಿವರೆಗೂ ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡ್ತೀನಿ ಅಂತ. ಸೊ ಇದರ ನೀವು ಜರ್ನಲಲ್ಲಿ ಬರೆದಿಡೋದ್ರಿಂದ ಅಂದರೆ ಪೇಪರ್ ಟ್ರೇಡಿಂಗ್ ಮಾಡೋದ್ರಿಂದ ಸೊ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಟೆಕ್ನಿಕಲ್ ಅಪ್ಲೈ ಆಗ್ತಾ ಇದೆ. ಸೊ ಜಪನೀಸ್ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಅಟ್ಲೀಸ್ಟ್ ನಾಲೆಜ್ ಇರಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಸೆಟಪ್ ಮೇಲೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಅಂದರೆ ಈ ಥರ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಬಂದಿತ್ತು, ನಿಕ್ಲೈನ್ ಬ್ರೇಕ್ ಆಗಿತ್ತು. ಸೊ ನೀವು ಇಲ್ಲಿ ಎಂಟ್ರಿ ತೊಗೊಂಡಿದೆ, ಇಲ್ಲಿವರೆಗೂ ಸ್ಟಾಪ್ ಲಾಸ್ ಇತ್ತು, ಇಲ್ಲಿವರೆಗೂ ಟಾರ್ಗೆಟ್ ಇದೆ ಅಂತ. ಓಕೆ, ಬರ್ತಾ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಯಾವ ಥರ ಅಂತ. ಓಕೆ, ಅದಕ್ಕೋಸ್ಕರ ನೀವು ಟ್ರೇಡಿಂಗ್ ಜರ್ನಲ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಜೊತೆಗೆ ನೀವು ಬರೆದಿಡಬೇಕಾಗುತ್ತೆ. ಅಂದರೆ ನಾನಿಲ್ಲಿ 20ಗೆ ಎಂಟ್ರಿ ತೊಗೊಂಡಿದ್ದೆ, 18ಗೆ ನನ್ನ ಸ್ಟಾಪ್ ಲಾಸ್ ಇತ್ತು, ಅಟ್ಲೀಸ್ಟ್ ನಾನು 2 ರೂಪೀಸ್ನ ರಿಸ್ಕ್ ತೊಗೋತಾ ಇದೆ. ಸೊ 24ಗೆ ನನ್ನ ಟಾರ್ಗೆಟ್ ಇದೆ. ಓಕೆ, ಈ ಥರ ನೀವು ಬರೆದಿಡೋದ್ರಿಂದ ಸೊ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಸೆಟಪ್ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದಾದಮೇಲೆ ನೀವು ರಿಯಲ್ ಟ್ರೇಡಿಂಗನ್ನು ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ಫಿಫ್ತ್ ಪಾಯಿಂಟ್ ಏನಪ್ಪ ಅಂತಂದರೆ ಇಲ್ಲಿ ನೀವು ಪೊಸಿಷನ್ ಸೈಜಿಂಗ್ ಅಂದರೆ ಇಲ್ಲಿ ಪೊಸಿಷನ್ ಸೈಜಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇದು ಕ್ವಾಂಟಿಟಿನ ಇಂಡಿಕೇಟ್ ಮಾಡುತ್ತೆ. ಅಂತಂದರೆ ನೀವು ಏನಾದರೂ ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದೀರಾ ಅಂತಂದರೆ ಸ್ಟಾಕಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂತ ಪರ್ಟಿಕ್ಯುಲರ್ ಆಗಿ 1 ಅಥವಾ 2 ಯಾವುದಾದ್ರೂ ಸ್ಟಾಕನ್ನು ನೀವು ಫಾಲೋ ಮಾಡಿ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಸ್ಟ್ರಾಟಜಿನ ಫಾಲೋ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ನಾನು 10 ಕ್ವಾಂಟಿಟಿನ ಬೈ ಮಾಡ್ತಾ ಇದ್ದೀನಿ, ಇಲ್ಲ ನಾನು 20 ಕ್ವಾಂಟಿಟಿನ ಬೈ ಮಾಡ್ತಾ ಇದ್ದೀನಿ. ಇಮಿಡಿಯೇಟಾಗಿ ನಾವು ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ ಬಂದು ಕೂಡಲೇ ನಾವು 10,000 ಕ್ವಾಂಟಿಟಿನ ತಗೋತಾ ಇದ್ದೀನಿ, ನನ್ನ ಹತ್ರ 10 lakh rupees ಕ್ಯಾಪಿಟಲ್ ಇದೆ ಅಂತಂದರೆ ಇಮಿಡಿಯೇಟ್ ಒಂದು 2 ದಿನದಲ್ಲಿ ನಿಮ್ಮ ಪೂರ್ತಿ ಕ್ಯಾಪಿಟಲನ್ನು ಜೀರೋ ಮಾಡೋವಂಥ ಸಾಧ್ಯತೆ ಸ್ಟಾಕ್ ಮಾರ್ಕೆಟಿಗೆ ಇದೆ. ಓಕೆ, ಅದಕ್ಕೋಸ್ಕರ ನೀವು ಏನು ಮಾಡಬೇಕಾಗುತ್ತೆ, ಮಾರ್ಕೆಟಲ್ಲಿ ಅಟ್ಲೀಸ್ಟ್ 2 to 3 years ಸಸ್ಟೈನ್ ಆಗಿ ಅದಾದಮೇಲೆ ನೀವು ಕ್ಯಾಪಿಟಲ್ನ ಜಾಸ್ತಿ ಮಾಡ್ಕೊತ ಇನ್ಕ್ರೀಸ್ ಮಾಡ್ಕೊತ ಪೊಸಿಷನ್ ಸೈಜಿಂಗನ್ನು ನೀವು ಇನ್ಕ್ರೀಸ್ ಮಾಡಿ ರಿಸ್ಕ್ ರಿವಾರ್ಡನ್ನು ಫಾಲೋ ಮಾಡಿದರೆ ಆಲ್ಮೋಸ್ಟ್ ನೀವು ಮಾರ್ಕೆಟಿಂದ ತುಂಬಾ ಪ್ರಾಫಿಟನ್ನು ಮಾಡುವಂಥ ಸಾಧ್ಯತೆ ಇದೆ. ತುಂಬ ಉದಾಹರಣೆಗಳಿದೆ. 92% ಟ್ರೇಡರ್ಸ್ ಆರ್ ಲೂಸಿಂಗ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ನಮ್ಮ ಸೆಬಿ ಡೇಟಾ ಹೇಳುತ್ತೆ. ಅಟ್ಲೀಸ್ಟ್ ನೀವು ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದಾಗ ಪೊಸಿಷನ್ ಸೈಜಿಂಗ್ ಅಂತಂದರೆ ಲಾಟ್ ಸೈಜ್ ಅಥವಾ ಕ್ವಾಂಟಿಟಿನ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಯಾಕಂತಂದರೆ ದ್ಯಾಟ್ ಈಸ್ ಇಂಪಾರ್ಟೆಂಟ್. ನನ್ನ ಹತ್ರ ಈಗ 10 lakh rupees ಇದೆ. ಸೊ ಅದರಿಂದ ನಾನು 10,000 ಕ್ವಾಂಟಿಟಿನ ಬೈ ಮಾಡ್ತೀನಿ ಅಂತಂದರೆ ಇಮಿಡಿಯೇಟಾಗಿ ನಿಮಗೆ ₹1 ಏನಾದರೂ ಮೈನಸ್ ಬಂತಂದರೆ 10,000 rupees ಮೈನಸ್ ಆಗುತ್ತೆ. ಓಕೆ, ಅದರಿಂದ ನಿಮಗೆ ಸೈಕಾಲಜಿ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದಾಗ ಸೊ 10 ಕ್ವಾಂಟಿಟಿಯಿಂದ ಶುರು ಮಾಡಿ, ಅಟ್ಲೀಸ್ಟ್ 10,000ಇಂದ ಶುರು ಮಾಡಿ. 10,000ನ ನೀವು ಕ್ಯಾಪಿಟಲ್ನ ಆ್ಯಡ್ ಮಾಡಿ. ಸೊ 10 ಕ್ವಾಂಟಿಟಿ ಅಥವಾ 100 ಕ್ವಾಂಟಿಟಿಯಿಂದ ಸ್ಟಾರ್ಟ್ ಮಾಡಿದರೆ ಸೊ ಈಸಿಯಾಗಿ ಇಲ್ಲಿ ರಿಸ್ಕು ಕಡಿಮೆ ಇರುತ್ತೆ. ಓಕೆ, ಇಲ್ಲಿ ನಮ್ಗೆ ಏನಾಗುತ್ತೆ ಅಂತಂದರೆ ರಿಸ್ಕು ಕಡಿಮೆ ಇರುತ್ತೆ, ಜೊತೆಗೆ ರಿವಾರ್ಡು ಕಡಿಮೆ ಇರುತ್ತೆ. ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ನೀವು ಮಾರ್ಕೆಟಲ್ಲಿ ಸಸ್ಟೈನ್ ಆಗ್ತಾ ಹೋದರೆ ಇಮಿಡಿಯೇಟಾಗಿ ನೀವು ಇವತ್ತು 100 ಕ್ವಾಂಟಿಟಿಯಿಂದ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮಂತಿಂದ 200 ಕ್ವಾಂಟಿಟಿಯಿಂದ ಟ್ರೇಡ್ ಮಾಡ್ತೀನಿ. ಅಂದರೆ 100 ಕ್ವಾಂಟಿಟಿಯಿಂದ ನಾನು ಪ್ರಾಫಿಟ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು 200 ಕ್ವಾಂಟಿಟಿಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ ಎಲ್ಲರೂ ಯಾವ ಥರ ಥಿಂಕ್ ಮಾಡ್ತಾರೆ ಅಂತಾರೆ, ಓವರ್ ನೈಟ್ ರೀಚ್ ಆಗೋದಕ್ಕೆ ಥಿಂಕ್ ಮಾಡ್ತಾರೆ. ಓಕೆ, ಅದು ಆಗೋದಿಲ್ಲ.
ಸೊ ಅದನ್ನು ನೀವು ತೆಗೆದಿಟ್ಬಿಡಿ. ಸೊ ಅಟ್ಲೀಸ್ಟ್ ನಿಮಗೆ ಪ್ರಾಕ್ಟೀಸ್ ಬೇಕಾಗುತ್ತೆ. ಸೊ ಡೆಡಿಕೇಶನ್ ಇಂಪಾರ್ಟೆಂಟು. ಸೊ ಜೊತೆಗೆ ನಿಮಗೆ ಸೈಕಾಲಜಿಕಲ್ ಪಾಯಿಂಟ್ಸು ತುಂಬಾ ಬರುತ್ತವೆ. ಸೈಕಾಲಜಿಕಲ್ ಪಾಯಿಂಟ್ಸ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ತಿ ಡೀಪಾಗಿ ಸ್ವಲ್ಪ ಸೈಕಾಲಜಿಕಲ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ ನೀವು ಎಮೋಷನನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಓಕೆ, ಮಾರ್ಕೆಟಲ್ಲಿ ಟ್ರೇಡ್ ಮಾಡುವಾಗ ಎಮೋಷನ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೀವು ಸಪೋಸ್ ಅಟ್ಲೀಸ್ಟ್ ರಿಸ್ಕ್ ಪರ್ ಡೇ ಅಂತ ಇರುತ್ತೆ. ಸೊ ರಿಸ್ಕ್ ಪರ್ ಡೇ, ಸೊ ರಿಸ್ಕ್ ಪರ್ ಟ್ರೇಡ್ ಅಂತ ಇರುತ್ತೆ. ಸೊ ನೀವು ರಿಸ್ಕನ್ನು ಒಂದು ಟ್ರೇಡಲ್ಲಿ ನಾನು 2000 ರೂಪೀಸ್ ರಿಸ್ಕನ್ನು ತೊಗೋತಾ ಇದ್ದೀನಿ. ಸೊ ಅಟ್ಲೀಸ್ಟ್ ನಾವು ಫಸ್ಟ್ ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ ಒಂದು ಟ್ರೇಡಿಂದ ನಾನು 100 ರೂಪೀಸ್ ರಿಸ್ಕನ್ನು ತೊಗೋತಾ ಇದ್ದೀನಿ. ಅದರಿಂದ ನನಗೆ 200 ರಿವಾರ್ಡ್ ಇದೆ. ಸೊ ಈ ಥರ ನಾವು ರಿಸ್ಕ್ ರಿವಾರ್ಡ್ ರೇಷಿಯೋನ ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಓಕೆ, ಸೊ ಇಲ್ಲಿ ಕೊನೆಯದಾಗಿ 6th ಪಾಯಿಂಟ್ ಏನಪ್ಪ ಅಂತಂದರೆ, ಸೊ ನಾವಿಲ್ಲಿ ಫಾಲೋ ಮಾಡಬೇಕಾಗಿರೋದು ಏನಂತಂದರೆ ಅಟ್ಲೀಸ್ಟ್ ಒಂದು ಸ್ಟ್ರಾಟಜಿನ ನಾವು ಫಾಲೋ ಮಾಡಬೇಕಾಗುತ್ತೆ. ಎಲ್ಲ ಸ್ಟ್ರಾಟಜಿ ಅಂದರೆ ಯೂಟ್ಯೂಬಲ್ಲಿ ನಿಮಗೆ ಪ್ರತಿಯೊಬ್ಬರು ಪ್ರತಿಯೊಂದು ಥರ ಸ್ಟ್ರಾಟಜಿನ ಹೇಳ್ತಾ ಹೋಗ್ತಾರೆ. ಸೊ ಇಂಡಿಕೇಟರ್ಸನ್ನು ಫಾಲೋ ಮಾಡಂತ ಹೇಳ್ತಾರೆ. ಸೊ ಬೋಲಿಂಜರ್ ಬ್ಯಾಂಡು, ಓಕೆ, RSI, MACD ತುಂಬಾ ಇಂಡಿಕೇಟರ್ಸ್ಗಳಿದೆ. ಸೊ ತುಂಬಾ ಸ್ಟ್ರಾಟಜಿಗಳಿದೆ. ಪ್ರತಿಯೊಬ್ಬರು ಒಂದೊಂದು ಥರ ಪ್ರತಿಯೊಂದು ಸ್ಟ್ರಾಟಜಿನ ಹೇಳ್ತಾರೆ. ಸೊ ಅಲ್ಲಿ ನೀವು ಯಾವುದಾದ್ರೂ ಒಂದು ಸ್ಟ್ರಾಟಜಿನ ತೊಗೊಂಡು ಸೊ ಅಲ್ಲಿ ನೀವು ಬ್ಯಾಕ್ ಟೆಸ್ಟ್ ಮಾಡಬೇಕಾಗುತ್ತೆ. ಮಾರ್ಕೆಟಲ್ಲಿ ಒಂದು ಯಾವುದಾದ್ರೂ ಇಂಡೆಕ್ಸ್ ಚಾರ್ಟ್ ತೊಗೊಳ್ಳಿ ಅಥವಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ತೊಗೊಳ್ಳಿ. ಸ್ಟಾಕ್ ತೊಗೊಂಡು ನೀವು ಬ್ಯಾಕ್ ಟೆಸ್ಟ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಕ್ಯಾಂಡಲ್ನ ನೀವು ಗಮನಿಸಬೇಕಾಗತ್ತೆ. ಸೊ ಯಾವ ಥರ ಇಲ್ಲಿ ಮಾರ್ಕೆಟ್ ಈ ಥರ ಮೇಲ್ಗಡೆ ಬಂದು ಈ ಥರ ಡಬಲ್ ಟಾಪನ್ನು ಕ್ರಿಯೇಟ್ ಮಾಡಿದೆ. ಸೊ ಇಲ್ಲಿಂದ ಮಾರ್ಕೆಟ್ ಯಾಕೆ ಫಾಲ್ ಆಗಿದೆ, ಇಲ್ಲಿ ಏನು ರೆಸಿಸ್ಟೆನ್ಸ್ ಇದೆಯಾ, ಸಪೋರ್ಟ್ ಇದೆಯಾ. ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ. ಓಕೆ, ಅಟ್ಲೀಸ್ಟ್ ಅದೇ ನಾನು ಹೇಳ್ತಾ ಇರೋದು ಟೆಕ್ನಿಕಲ್ ಪಾಯಿಂಟ್ಸ್. ಟೆಕ್ನಿಕಲ್ ಬಗ್ಗೆ ನಾಲೆಜ್ ಇಲ್ಲದೇ ನೀವು ಟ್ರೇಡ್ ಮಾಡೋದಕ್ಕೆ ಹೋದರೆ ಸೊ ನೀವು ದುಡ್ಡನ್ನು ಲಾಸ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ನಿಮಗೆ ಟೆಕ್ನಿಕಲ್ ಬಗ್ಗೆ ನಾಲೆಜ್ ಇರಬೇಕಾಗತ್ತೆ. ಓಕೆ, ಒಂದು ಯಾವುದಾದ್ರೂ ಪರ್ಟಿಕ್ಯುಲರ್ ಸೆಟಪ್ಪನ್ನು ನೀವು ಫಾಲೋ ಮಾಡಿದರೆ ಅಟ್ಲೀಸ್ಟ್ ನೀವು ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಆದರೂ ತೊಗೊಳ್ಳಿ. ಇದನ್ನು ನಿಕ್ಲೈನ್ ಬ್ರೇಕ್ ಆದಮೇಲೆ ಸೊ ಇಲ್ಲಿವರೆಗೂ ಸ್ಟಾಪ್ ಲಾಸ್ ಹಾಕಿ ಇಲ್ಲಿವರೆಗೂ ಟಾರ್ಗೆಟನ್ನು ಸೆಟ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಟಾರ್ಗೆಟು, ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇದೆ ಅಂತ. ಸೊ ಯೂಟ್ಯೂಬಲ್ಲಿ ನಿಮಗೆ ತುಂಬಾ ನಾಲೆಜ್ ಇದೆ, ಅಲ್ಲಿಂದ ನೀವು ಕಲಿಬೋದಾಗಿರುತ್ತೆ. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸೆಟಪ್ಪನ್ನು ತೊಗೊಂಡು ಅದನ್ನೇ ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ಆ ಸೆಟಪ್ ನಿಮಗೆ ಮಾರ್ಕೆಟಲ್ಲಿ ಈಸಿಯಾಗಿ ಕಾಣ್ತಾ ಹೋಗುತ್ತೆ. ಸಪೋಸ್ ಇಲ್ಲಿ ನಾವು ಒಂದು ಉದಾಹರಣೆಯಾಗಿ ತೊಗೊಳ್ಳೋಣ, ಯಾವುದಾದ್ರೂ ಒಂದು ಪ್ಯಾಟರ್ನ್ ತೊಗೊಳ್ಳೋಣ. ಓಕೆ, ಇಲ್ಲಿ Nifty 50 ಇದು 5 ಮಿನಿಟ್ ಟೈಮ್ ಫ್ರೇಮ್ ಇದೆ. ಸೊ ಇಲ್ಲಿ ಏನಾಗುತ್ತೆ, ಇದರ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಬಂದಿದೆ. ಇನ್ವರ್ಟೆಡ್ ಕಪ್ ಆ್ಯಂಡ್ ಹ್ಯಾಂಡಲ್ ಇಲ್ಲಿ ಬ್ರೇಕ್ ಆಗಿದೆ. ಸೊ ನಮ್ಮಲ್ಲಿ ರೂಲ್ಸ್ಗಳಿರುತ್ತೆ, ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಸೊ ರೂಲ್ಸು ಕಂಡೀಷನ್ಸು ಫಾಲೋ ಆದಾಗ ಇಲ್ಲಿವರೆಗೂ ಸ್ಟಾಪ್ ಲಾಸ್ ಹಾಕಿ ಇಲ್ಲಿ ಎಂಟ್ರಿನ ತೊಗೊಂಡು ಇಲ್ಲಿವರೆಗೂ ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡೋಂಥ ಸಾಧ್ಯ ಇರುತ್ತೆ. ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸೆಟಪ್ಪನ್ನು ತೊಗೊಂಡು ನೀವು ಟ್ರೇಡ್ ಮಾಡಿದರೆ ನಿಮಗೆ ಪ್ರಾಫಿಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಅಟ್ಲೀಸ್ಟ್ ನೀವು ಒಂದು ಸೆಟಪ್ಪನ್ನು ತೊಗೊಂಡು ಫಾಲೋ ಮಾಡಬೇಕಾಗುತ್ತೆ. ನೀವು ಸ್ಟಾಕ್ ಮಾರ್ಕೆಟಿಂದ ಪ್ರಾಫಿಟ್ ಮಾಡಬೇಕು. ಸೊ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜನ್ನು ಬೆಳೆಸ್ಕೋಬೇಕು ಅಂತ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ನಾನು ಮುಂದೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಇದೇ ಥರ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.